ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ವಿಸಿಟ್ ಮಾಡ್ತಿರುವಂಥ ಪ್ಲೇಸ್ ಬಂದುಬಿಟ್ಟು ಚಿರು ಆರ್ಟ್ಸ್ ಅಂತ. ಇದು ಲೊಕೇಟ್ ಆಗಿರೋದು ಜಾಲಲಿ ವಿಲೇಜಲ್ಲಿ. ಇವ್ರ ಹತ್ರ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ಇವರು ಎಲ್ಲ ರೀತಿಯ ಗಣೇಶ ಮೂರ್ತಿಗಳಿಗೆ ಇವರು ಸ್ಟೋನ್ ವರ್ಕ್ ಆಗಿರ್ಬೋದು, ಮೆಟಲ್ ಸ್ಟೋನ್ ವರ್ಕ್ ಆಗಿರ್ಬೋದು, ಹಾಗೆ ಕುಂದನ ವರ್ಕ್ ಕೂಡ ಇವರು ಮಾಡಿಕೊಡ್ತಾರೆ. ಇವರು ಒಂದಡಿಯಿಂದನೂ ಸ್ಟೋನ್ ವರ್ಕ್ ಮಾಡಿಕೊಡ್ತಾರೆ ಪ್ರತಿ ಗಣೇಶ ಮೂರ್ತಿಗಳಿಗೆ. ಬನ್ನಿ ಹಾಗಿದ್ರೆ ಈ ವರ್ಷ ಅವರು ಯಾವ್ಯಾವ ರೀತಿಯ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಥೀಮಲ್ಲಿ ಅವ್ರು ಗಣೇಶ ಮೂರ್ತಿಗಳನ್ನು ರೆಡಿ ಮಾಡಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋದು 1 ಫೀಟ್ ಗಣೇಶ ಐಡಲ್ ಸ್ನೇಹಿತರೆ. ಯಾವ ರೀತಿ ರಿಚ್ ಆಗಿ ಸ್ಟೋನ್ ವರ್ಕ್ ಮತ್ತು ಮೆಟಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡೋದಾದರೆ ನೀವಿಲ್ಲಿ ನೋಡ್ತಾ ಇರೋದು ಡೋರಿ ಯಾವ ರೀತಿ ಕಿರೀಟ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಡೋರಿದು ಯಾವ ರೀತಿ ರಿಚ್ ಆಗಿ ಮೆಟಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಇವ್ರ ಹತ್ರ 1 ಫೀಟಿಂದ 6 ಫೀಟ್ವರೆಗೂ ಇವ್ರ ಹತ್ರ ಎಲ್ಲ ರೀತಿಯ ಗಣೇಶ ಮೂರ್ತಿಗಳು ಇವ್ರ ಹತ್ರ ಅವೈಲಬಿಲಿಟಿ ಇದೆ. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋದು ವಿಷ್ಣುವಿನ ಕಾನ್ಸೆಪ್ಟ್. ನೀವಿಲ್ಲಿ ನಾಮ ಅಬ್ಸರ್ವ್ ಮಾಡ್ಬೋದು, ಕಿರೀಟ ನೋಡ್ಬೋದು. ಇದು ಬ್ಲೂ ಕಾನ್ಸೆಪ್ಟಲ್ಲಿ ಈ ಗಣೇಶ ರೆಡಿಯಾಗಿದೆ. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಗಣೇಶ ಮೂರ್ತಿನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬ್ಯಾಕ್ಗ್ರೌಂಡ್ ಪ್ರಭಾವಳಿ ಅಬ್ಸರ್ವ್ ಮಾಡ್ಬೋದು, ಪಕ್ಕದಲ್ಲಿ ಶಿವ ನೋಡ್ಬೋದು, ಮೇಲೆ ಡೋರಿ ನೋಡ್ಬೋದು. ಹಾಗೆ ಮುಂದೆ ದರ್ಬಾರ್ ಮಾಡ್ತಿರುವಂಥ ಗಣೇಶನ ನೀವು ನಂದಿ ಮೇಲೆ ಕೂತಿರುವಂಥ ಗಣೇಶ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಸ್ನೇಹಿತರೆ, ಇವ್ರ ಹತ್ರ 50ಕ್ಕೂ ಹೆಚ್ಚು ವೆರೈಟಿ ಆಫ್ ಗಣೇಶ ಐಡಲ್ಸು ವಿತ್ ಸ್ಟೋನ್ ವರ್ಕು ಮತ್ತು ಮೆಟಲ್ ಸ್ಟೋನ್ ವರ್ಕು ಇವ್ರ ಹತ್ರ ಅವೈಲಬಿಲಿಟಿ ಇದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ರಿಚ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು. ನೀವು ಕಿರೀಟ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾವ ರೀತಿ ಗ್ರ್ಯಾಂಡಾಗಿ ಸ್ಟೋನ್ ವರ್ಕ್ ಆಗಿದೆ ಮತ್ತು ಮೆಟಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೀವು ನಾಮನ ಅಬ್ಸರ್ವ್ ಮಾಡ್ಬೋದು, ಹಾಗೆ ಸೊಂಡ್ಲು ಮೇಲೆ ಆಗಿರೋ ಸ್ಟೋನ್ ವರ್ಕ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಕಿವಿ ಹತ್ರ ಮಾಡಿರೋದೆಲ್ಲ ಜ್ಯುವೆಲರಿ ವರ್ಕೆಲ್ಲ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ಒಂದು ಡಿಫ್ರೆಂಟ್ ಥೀಮಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಗಣೇಶ ಕೈಯಲ್ಲಿ ನೀವು ಡೌರಿನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಗಣೇಶ ಕಿರೀಟದ ಮೇಲೆ ಆಗಿರುವಂಥ ಮೆಟಲ್ ಸ್ಟೋನ್ ವರ್ಕಿಂದು ಮತ್ತು ಸ್ಟೋನ್ ವರ್ಕಿಂಗ್ ಯಾವ ರೀತಿ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ರಿಚ್ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನಾಮನ ಅಬ್ಸರ್ವ್ ಮಾಡ್ಬೋದು ಮತ್ತು ಸೊಂಡ್ಲು ಮೇಲೆ ಆಗಿರೋ ಸ್ಟೋನ್ ವರ್ಕ್ನ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಧೋತಿ ವರ್ಕ್ ಎಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಗಣೇಶ ಕೈ ನೋಡೋದಾದರೆ ಫುಲ್ ಗ್ರ್ಯಾಂಡಾಗಿ ಸ್ಟೋನ್ ವರ್ಕಿಂದ ರೆಡಿ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೀವು ಅಬ್ಸರ್ವ್ ಮಾಡ್ತಾ ಇರೋದು ಪ್ಯಾಲೇಸ್ ಗಣೇಶ ಸ್ನೇಹಿತರೆ. ಯಾವ ರೀತಿ ರಿಚ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಪ್ಯಾಲೇಸ್ ಗಣೇಶ ಯಾಕಪ್ಪ ಅಂತಂದರೆ, ಪ್ಯಾಲೇಸ್ ಮುಂದೆ ಸಿಂಹಾಸನದ ಮೇಲೆ ಕೂತಿರುವಂತಹ ಗಣೇಶ, ಅಂದರೆ ಒಳ್ಳೆ ರಾಜಿನ ಥರ ಕೂತಿರುವಂಥ ಗಣೇಶ ಇದು. ಸೊ ಅದಕ್ಕೆ ಇದನ್ನು ಪ್ಯಾಲೇಸ್ ಗಣೇಶ ಅಂತ ಕರೀತಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ರಿಚ್ ಆಗಿ ಧೋತಿ ವರ್ಕ್ ಆಗಿರ್ಬೋದು ಮತ್ತು ಸ್ಟೋನ್ ವರ್ಕ್ ಮತ್ತು ಸೊಂಡ್ಲು ಮೇಲೆಲ್ಲ ಸ್ಟೋನ್ ವರ್ಕ್ ಯಾವ ರೀತಿ ಆಗಿದೆ ಮತ್ತು ಕಿರೀಟ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ರಿಚ್ ಆಗಿ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಬಂದು ಸೈಡ್ ದರ್ಬಾರ್ ಗಣೇಶ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ಬೋದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋ ಗಣೇಶ ಇದು. ಕಿರೀಟ ಎಲ್ಲ ಅಬ್ಸರ್ವ್ ಮಾಡ್ಬೋದು, ಬೇರೆ ಬೇರೆ ಶೇಡ್ಸಲ್ಲಿ ಸ್ಟೋನ್ ವರ್ಕಿಂದು ಮತ್ತು ಮೆಟಲ್ ಸ್ಟೋನ್ ವರ್ಕಿಂಗ್ ಮಾಡಿದ್ದಾರೆ. ಸೊಂಡ್ಲು ಮೇಲೆ ಅಬ್ಸರ್ವ್ ಮಾಡ್ಬೋದು ಮತ್ತು ಧೋತಿ ಅಬ್ಸರ್ವ್ ಮಾಡ್ಬೋದು, ಫುಲ್ ಸ್ಟೋನ್ ವರ್ಕಿಂದಲೇ ಧೋತಿ ಮಾಡಿರೋದು. ಹಾಗೆ ನಾವು ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಇದು ಬಂದುಬಿಟ್ಟು ಕೃಷ್ಣನ ಕಾನ್ಸೆಪ್ಟು. ನೀವು ಕೃಷ್ಣನ ಪೀಠದ ಮೇಲೆ ನೀವು ನವಿಲನ್ನ ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ರಿಚ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು. ಸೊಂಡ್ಲು ಮೇಲೆ ಆಗಿರೋ ಸ್ಟೋನ್ ವರ್ಕ್ನ ನೋಡ್ಬೋದು. ಹಾಗೆ ನೀವು ಧೋತಿ ವರ್ಕೆಲ್ಲ ಯಾವ ರೀತಿ ರಿಚ್ ಆಗಿ ಮಾಡಿದ್ದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜ್ಯುವೆಲರಿ ವರ್ಕೆಲ್ಲ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡೋದಾದರೆ ಸ್ನೇಹಿತರೆ, ನೀವು ನೋಡ್ತಾ ಇರೋದು ಮುಂಬೈ ಸ್ಟೈಲ್ ಗಣೇಶ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ಬೋದು, ಮುಂಬೈ ಪೇಟ ಅಬ್ಸರ್ವ್ ಮಾಡ್ಬೋದು. ಹಾಗೆ ಸ್ಟೋನ್ ವರ್ಕ್ ಮೆಟಲ್ ಸ್ಟೋನ್ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೇಮ್ ಬದ್ರಿನಾಥ್ ಕಾನ್ಸೆಪ್ಟಲ್ಲಿ ಗಣೇಶ ರೆಡಿ ಮಾಡಿದ್ದಾರೆ. ಹಾಗೆ ನಾವು ಮುಂದೆ ನೋಡೋದಾದರೆ ಇದು ಬಂದು ದರ್ಬಾರ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸಿಂಹಾಸನದ ಮೇಲೆ ಕೂತಿರುವಂತಹ ಗಣೇಶ ಇದು. ಧೋತಿ ವರ್ಕ್ ಎಲ್ಲ ಫುಲ್ ಸ್ಟೋನ್ ವರ್ಕಲ್ಲೇ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ರಿಚ್ ಆಗಿ ಕಾಣಿಸುತ್ತೆ ಅನ್ನೋದನ್ನು. ಹಾಗೆ ಜ್ಯುವೆಲರಿ ವರ್ಕ್ನ ಅಬ್ಸರ್ವ್ ಮಾಡ್ಬೋದು. ಹಾಗೆ ನೀವು ಕಿರೀಟ ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ರಿಚ್ ಆಗಿ ಸ್ಟೋನ್ ವರ್ಕಿಂದ ಈ ಕಿರೀಟ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇದು ಬಂದುಬಿಟ್ಟು ಶಿವನ ಕಾನ್ಸೆಪ್ಟು. ಚಂದ್ರನ ಮೇಲೆ ಕೂತಿರುವಂಥ ಶಿವನ ಕಾನ್ಸೆಪ್ಟ್ ಇದು. ಹಾಗೆ ನಾವು ಮುಂದೆ ನೋಡೋದಾದರೆ ಸ್ನೇಹಿತರೆ, ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಈ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಬ್ಯಾಕ್ಗ್ರೌಂಡ್ ನೀವು ಪ್ರಭಾವಳಿ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಶಿವ ನೋಡ್ಬೋದು, ಮೇಲೆ ಡೋರಿ ನೋಡ್ಬೋದು. ಹಾಗೆ ದರ್ಬಾರ್ ಮಾಡ್ತಿರುವಂಥ ಗಣೇಶ, ಸಿಂಹಾಸನದ ಮೇಲೆ ಕೂತು ದರ್ಬಾರ್ ಮಾಡ್ತಿರುವಂಥ ಗಣೇಶ, ನಂದಿ ಮೇಲೆ ಕೂತಿರುವಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಫುಲ್ ರೆಡ್ ಕಾನ್ಸೆಪ್ಟಲ್ಲಿ ಗಣೇಶ ಮೂರ್ತಿ ರೆಡಿಯಾಗಿದೆ. ಹಾಗೆ ನೀವು ಕಿರೀಟ ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ರಿಚ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟು ರಿಚ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ನೋಡ್ತಾ ಹೋದರೆ ಸ್ಟೋನ್ ವರ್ಕ್ ಎಲ್ಲ ಎಷ್ಟು ರಿಚ್ ಆಗಿ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಾಮನ ಅಬ್ಸರ್ವ್ ಮಾಡ್ಬೋದು ಮತ್ತು ಸೊಂಡ್ಲು ಮೇಲೆ ಆಗಿರೋ ಸ್ಟೋನ್ ವರ್ಕ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಧೋತಿ ವರ್ಕ್ ಎಲ್ಲ ಎಷ್ಟು ರಿಚ್ ಆಗಿ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ನೋಡ್ತಾ ಇರೋದು ವಿಷ್ಣುವಿನ ಕಾನ್ಸೆಪ್ಟ್ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಕಿರೀಟ ಎಲ್ಲ ಯಾವ ರೀತಿ ಸ್ಟೋನ್ ವರ್ಕಿಂದ ಮತ್ತು ಮೆಟಲ್ ಸ್ಟೋನ್ ವರ್ಕಿಂದ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು. ಹಾಗೆ ನೀವು ಇಲ್ಲಿ ನಾಮನ ಅಬ್ಸರ್ವ್ ಮಾಡ್ಬೋದು ಮತ್ತು ಸೊಂಡ್ಲು ಮೇಲೆ ಆಗಿರೋ ಡೆಕೋರೇಷನ್ಸ್ನ ಸ್ಟೋನ್ ವರ್ಕ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಧೋತಿ ವರ್ಕ್ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವ ರೀತಿ ರಿಚ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಜ್ಯುವೆಲರಿ ವರ್ಕ್ ಎಲ್ಲ ಯಾವ ರೀತಿ ಗ್ರ್ಯಾಂಡ್ ಆಗಿದೆ ಮತ್ತು ಸೊಂಡ್ಲು ಮೇಲೆ ಆಗಿರೋ ಸ್ಟೋನ್ ವರ್ಕ್ ಆಗಿರಲಿ ಮತ್ತು ನಾಮನ ಅಬ್ಸರ್ವ್ ಮಾಡ್ತಾ ಇರ್ಬೋದು.
ಹಾಗೆ ನೀವು ಕಿರೀಟ ಅಬ್ಸರ್ವ್ ಮಾಡ್ಬೋದು, ಎಷ್ಟು ರಿಚಾಗಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರೋದು ಪಾಟೀಲ್ ಗಣೇಶ ಸ್ನೇಹಿತರೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ರಿಚಾಗಿ ಜ್ಯುವೆಲರಿ ವರ್ಕ್ ಎಲ್ಲ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ, ಹಾಗೆ ನೀವು ಕಿರೀಟ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೆಟಲ್ ಸ್ಟೋನ್ ವರ್ಕಿಂದ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನಾಮನ ಅಬ್ಸರ್ವ್ ಮಾಡ್ಬೋದು, ಸೊಂಡ್ಲ ಮೇಲೆ ಆಗಿರೋ ಡೆಕೋರೇಷನ್ ನೋಡ್ತಾ ಇರ್ಬೋದು. ಹಾಗೆ ಜ್ಯುವೆಲರಿ ವರ್ಕ್ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಪಾಟೀಲ್ ಗಣೇಶನ ಬಂದು ರೆಡ್ ಕಾನ್ಸೆಪ್ಟಲ್ಲಿ ಅಂದರೆ ರೆಡ್ ಥೀಮಲ್ಲಿ ಈ ಪಾಟೀಲ್ ಗಣೇಶನ ರೆಡಿ ಮಾಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾಮ ಅಬ್ಸರ್ವ್ ಮಾಡ್ಬೋದು, ಮತ್ತು ಸೊಂಡ್ಲ ಮೇಲೆ ಸ್ಟೋನ್ ವರ್ಕ್ ಆಗಿರೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫುಲ್ ರೆಡ್ ಧೋತಿಯಲ್ಲಿ ಈ ಗಣೇಶ ಕಾನ್ಸೆಪ್ಟ್ನ ರೆಡಿ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ನಾವು ನೆಕ್ಸ್ಟ್ ನೋಡ್ತಾ ಇರೋ ಗಣೇಶ ಡಿಫ್ರೆಂಟ್ ಥೀಮಲ್ಲಿ ನಾವು ದರ್ಬಾರ್ ಗಣೇಶನ ನಾವಿಲ್ಲಿ ನೋಡ್ತಾ ಇದ್ವಿ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಿರೀಟ ಎಲ್ಲ ಎಷ್ಟು ಹೈಲೈಟ್ ಆಗಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಸ್ಟೋನ್ ವರ್ಕ್, ಮೆಟಲ್ ಸ್ಟೋನ್ ವರ್ಕ್ ಯೂಸ್ ಮಾಡಿಕೊಂಡು ಮತ್ತು ಜ್ಯುವೆಲರಿ ವರ್ಕ್ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ನಾನು ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನಾಮನ ಅಬ್ಸರ್ವ್ ಮಾಡ್ಬೋದು, ಮತ್ತು ಸೊಂಡ್ಲು ಮೇಲೆ ಆಗಿರೋ ಸ್ಟೋನ್ ವರ್ಕ್ನ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಲೇಯರ್ ಆಗಿ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಹಾಗೆ ಜ್ಯುವೆಲರಿ ವರ್ಕ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅನ್ನೋದನ್ನು. ಹಾಗೆ ನೀವು ಧೋತಿ ವರ್ಕ್ ಕೂಡ ಫುಲ್ ಗ್ರ್ಯಾಂಡ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರೋದು ದರ್ಬಾರ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗಣೇಶ ಟ್ರೈಯಲ್ಲಿ ನೀವು ಗೌರಿನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಇದು ಫುಲ್ ಗ್ರೀನ್ ಕಾನ್ಸೆಪ್ಟಲ್ಲಿ ದರ್ಬಾರ್ ಗಣೇಶ ರೆಡಿ ಆಗಿರೋದು. ನೀವು ಧೋತಿ ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫುಲ್ ಗ್ರೀನಲ್ಲಿ ಅವೈಲೇಬಲ್ ಇರೋದು. ಹಾಗೆ ನೀವು ಜ್ಯುವೆಲರಿ ವರ್ಕ್ ಎಲ್ಲ ಮತ್ತು ಸ್ಟೋನ್ ವರ್ಕ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಫುಲ್ ಗ್ರೀನ್ ಕಲರಲ್ಲಿ ಸ್ಟೋನ್ ವರ್ಕ್ ಮಾಡಿದ್ದಾರೆ, ಜ್ಯುವೆಲರಿ ವರ್ಕ್ ಎಲ್ಲ ಫುಲ್ ಗ್ರೀನ್ ಕಲರಲ್ಲಿ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೀವು ಕಿರೀಟ ಎಲ್ಲ ತೋರಿಸ್ತಾ ಇದ್ದೀನಿ ನಾನು, ಯಾವ ರೀತಿ ರಿಚಾಗಿ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ನಾಮ ಅಬ್ಸರ್ವ್ ಮಾಡ್ಬೋದು, ಮತ್ತು ಸೊಂಡ್ಲು ಮೇಲೆ ಮಾಡಿರೋ ಡಿಸೈನ್ ನೋಡ್ಬೋದು, ನೀವು ಸ್ಟೋನ್ ವರ್ಕ್ ಮಾಡಿರೋದು ನೋಡ್ಬೋದು. ಹಾಗೆ ಜ್ಯುವೆಲರಿ ವರ್ಕ್ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ, ಯಾವ ರೀತಿ ರಿಚಾಗಿ ಗ್ರೀನ್ ಕಾನ್ಸೆಪ್ಟ್ನೇ ಮೈಂಡಲ್ಲಿ ಇಟ್ಕೊಂಡು ಈ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಯಾಕೆ ಅಂತಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗಣೇಶ ಟೈಲಿ ನೀವು ಗೌರಿನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟು ಲಕ್ಷಣವಾಗಿದೆ ಗೌರಿ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದೊಂದು ಬಂದು ಫುಲ್ ಗ್ರೀನ್ ಕಾನ್ಸೆಪ್ಟಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿರೋದು ಸ್ನೇಹಿತರೆ. ಗಣೇಶ ಗೌರಿನ ಎತ್ಕೊಂಡಿರುವಂಥ ಕಾನ್ಸೆಪ್ಟ್ ಇದು, ಫುಲ್ ಗ್ರೀನ್ ಕಾನ್ಸೆಪ್ಟ್. ನೀವು ಜ್ಯುವೆಲರಿ ವರ್ಕ್ ಎಲ್ಲ ಅಬ್ಸರ್ವ್ ಮಾಡ್ಬೋದು, ಅಡಿಯಿಂದ ಮುಡಿವರೆಗೂ ಫುಲ್ ಗ್ರೀನ್ ಶೇಡಲ್ಲಿ ಈ ಗಣೇಶ ಮೂರ್ತಿ ರೆಡಿಯಾಗಿದೆ ಸ್ನೇಹಿತರೆ. ಮುಂದೆ ನೋಡೋದಾದರೆ ನಾವು ನೋಡ್ತಾ ಇರೋದು ಪ್ಯಾಲೇಸ್ ಗಣೇಶ ಸ್ನೇಹಿತರೆ. ಯಾಕಪ್ಪ ಪ್ಯಾಲೇಸ್ ಗಣೇಶ ಅಂದರೆ, ಒಂದು ಪ್ಯಾಲೇಸ್ ಮುಂದೆ ಸಿಂಹಾಸನ ಹಾಕೊಂಡು ಕೂತಿರುವಂಥ ರಾಜನ ಥರ ಕೂತಿರುವಂಥ ಗಣೇಶ ನಾವು ನೋಡ್ತಾ ಇರೋದು. ಅದೇ ಕಾನ್ಸೆಪ್ಟ್ನ ಹಿಡ್ಕೊಂಡು ಅವ್ರು ಈ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೊಂಡ್ಲ ಹತ್ರ ಎಲ್ಲ ನೋಡ್ತಾ ಇರ್ಬೋದು, ಫುಲ್ ಬ್ಲೂ ಶೇಡಲ್ಲಿ ನಮಗೆ ಸ್ಟೋನ್ ವರ್ಕ್ ನಮಗೆ ನೋಡಿಸಿರುತ್ತೆ. ಬ್ಲೂ ಮತ್ತು ರೆಡ್ಡು ಆ ಥರ ಬೇರೆ ಬೇರೆ ಶೇಡ್ಸಲ್ಲಿ ನಮ್ಗೆ ನೋಡಿಸಿರುತ್ತೆ. ಹಾಗೆ ನೀವು ಕಿರೀಟ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಕಿರೀಟದಲ್ಲೂ ನಿಮಗೆ ಗ್ರೀನ್ ನೋಡ್ಬೋದು, ಬ್ಲೂ ನೋಡ್ಬೋದು, ರೆಡ್ ನೋಡ್ಬೋದು, ಬೇರೆ ಬೇರೆ ಸ್ಟೋನ್ ವರ್ಕ್ನ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ಧೋತಿ ಅಬ್ಸರ್ವ್ ಮಾಡ್ಬೋದು. ಧೋತಿ ಬಂದು ಫುಲ್ ಗ್ರೀನ್ ಕಾನ್ಸೆಪ್ಟಲ್ಲಿ ನಮಗೆ ಗಣೇಶ ಮೂರ್ತಿ ನೋಡೋಸಿರುತ್ತೆ. ಇದು ಬಂದು ಪ್ಯಾಲೇಸ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ರಿಚ್ ಕಾಣಿಸುತ್ತೆ ಅನ್ನೋದನ್ನ. ನಾವು ನೋಡ್ತಾ ಇರೋದು ದರ್ಬಾರ್ ಗಣೇಶ ಸ್ನೇಹಿತರೆ. ಈ ದರ್ಬಾರ್ ಗಣೇಶದಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ, ಇದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರುವಂತಹ ದರ್ಬಾರ್ ಗಣೇಶ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಕಿರೀಟ ಪೇಟ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾವ ರೀತಿ ರಿಚ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ನಾಮನ ಅಬ್ಸರ್ವ್ ಮಾಡ್ಬೋದು, ಹಾಗೆ ಸೊಂಡ್ಲ ಮೇಲೆ ನಿಮಗೆ ಸ್ಟೋನ್ ವರ್ಕ್ ಮಾಡಿರೋದನ್ನ ನೀವು ನೋಡ್ತಾ ಇರ್ಬೋದು. ಹಾಗೆ ಜ್ಯುವೆಲರಿ ವರ್ಕ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ನೀವು ಧೋತಿ ನೋಡ್ಬೋದು, ಧೋತಿ ಫುಲ್ಲು ನಿಮಗೆ ಸ್ಟೋನ್ ವರ್ಕ್ ಅಲ್ಲಿ ಧೋತಿನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರೋದು ಮುಂಬೈ ಸ್ಟೈಲ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮುಂಬೈ ಪೇಟ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಏನಪ್ಪ ಕಾನ್ಸೆಪ್ಟ್ ಅಂತಂದರೆ, ಇಲಿಯ ರಥದ ಮೇಲೆ ಗಣೇಶ ಕೂತಿರುವಂಥ ಕಾನ್ಸೆಪ್ಟ್ ಇದು, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನೀವು ನೋಡ್ತಾ ಬಂದರೆ ಪೇಟದ ಮೇಲೆ ಯಾವ ರೀತಿ ಸ್ಟೋನ್ ವರ್ಕ್ ಮತ್ತು ಜ್ಯುವೆಲರಿ ವರ್ಕ್ ಮಾಡಿದ್ದಾರೆ, ಎಷ್ಟು ಸಿಂಪಲಾಗಿ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನೀವು ಸೊಂಡ್ಲು ಮೇಲೆ ನೋಡ್ತಾ ಇರ್ಬೋದು, ಯಾವ ರೀತಿ ಸ್ಟೋನ್ ವರ್ಕ್ ಮತ್ತು ಮೆಟಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ, ಜ್ಯುವೆಲರಿ ವರ್ಕ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ಆರೆಂಜ್ ಕಾನ್ಸೆಪ್ಟ್ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಧೋತಿ ಫುಲ್ ಆರೆಂಜ್ ಕಾನ್ಸೆಪ್ಟಲ್ಲಿ ಇಲಿ ರಥದ ಮೇಲೆ ಕೂತಿರುವಂತಹ ಗಣೇಶ ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದು ಬಂದು ಮುಂಬೈ ಕಾನ್ಸೆಪ್ಟ್, ಇದು ಬಂದು ಮುಂಬೈ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರೋದು ಮುಂಬೈ ಗಣೇಶ ಇದು ಸ್ನೇಹಿತರೆ. ನಾವು ನೋಡ್ತಾ ಇರೋದು ಇದು ದರ್ಬಾರ್ ಗಣೇಶನೇ, ಆದರೆ ಇದು ಪ್ಲೇನ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾವುದೇ ರೀತಿಯ ಸ್ಟೋನ್ ವರ್ಕು ಈ ಗಣೇಶ ಮಾಡಿಲ್ಲ. ನಿಮಗೆ ಬೇಕಾದರೆ ಪ್ಲೇನ್ ಗಣೇಶ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ, ಇಲ್ಲಾಂದರೆ ಸ್ಟೋನ್ ವರ್ಕ್ ಮಾಡಿರೋ ಗಣೇಶ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರೋದು ವಿಷ್ಣುವಿನ ಕಾನ್ಸೆಪ್ಟ್ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಿರೀಟ ಎಲ್ಲ ಎಷ್ಟು ಗ್ರ್ಯಾಂಡ್ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ನಾಮನ ಅಬ್ಸರ್ವ್ ಮಾಡ್ಬೋದು, ಹಾಗೆ ಸೊಂಡ್ಲು ಮೇಲೆ ಯಾವ ರೀತಿ ಮೆಟಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಸುದರ್ಶನ ಛತ್ರ ಕೈಯಲ್ಲಿ ನೋಡ್ಬೋದು, ಮತ್ತು ಧೋತಿ ವರ್ಕಿಂಗ್ ಎಲ್ಲ ಫುಲ್ಲು ರಿಚಾರ್ಜ್ ಮಾಡಿದ್ದಾರೆ. ಇದು ಬಂದು ವಿಷ್ಣುವಿನ ಕಾನ್ಸೆಪ್ಟ್ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸುದರ್ಶನ ಛತ್ರ ಕೈಯಲ್ಲಿ ನೋಡ್ತಾ ಇರ್ಬೋದು, ಮತ್ತು ಕಿರೀಟ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಸ್ನೇಹಿತರೆ, ಇದು ಬಂದು 2 ಫೀಟ್ ಗಣೇಶ ಐಡಲ್ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, 2 ಫೀಟ್ ಗಣೇಶ ಐಡಲ್ ಯಾವ ರೀತಿ ರಿಚ್ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಧೋತಿ ಎಲ್ಲ ಅಬ್ಸರ್ವ್ ಮಾಡ್ಬೋದು, ಫುಲ್ ಮೆಟಲ್ ಸ್ಟೋನ್ ವರ್ಕಿಂದ ಧೋತಿ ಫುಲ್ ರೆಡಿ ಮಾಡಿದ್ದಾರೆ. ಹಾಗೆ ಜ್ಯುವೆಲರಿ ವರ್ಕ್ ಎಲ್ಲ ಮಾಡಿದ್ದಾರೆ, ಹಾಗೆ ಟ್ರೈಯಲ್ಲೆಲ್ಲ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಹಾಗೆ ಕಿರೀಟ ಎಲ್ಲ ಫುಲ್ಲು ಹೈಲೈಟಾಗಿ ಕಾಣೋ ಥರ
ಸ್ಟೋನ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇವ್ರ ಹತ್ರ 1 ಫೀಟಿಂದ 6 ಫೀಟ್ವರೆಗೂ ಎಲ್ಲ ರೀತಿಯ ಗಣೇಶ ಮೂರ್ತಿಗಳಿಗೆ ಇವರು ಸ್ಟೋನ್ ವರ್ಕ್ ಮಾಡಿಕೊಡ್ತಾರೆ. ಹಾಗೆ ಇವ್ರ ಹತ್ರ 1 ಫೀಟಿಂದ 6 ಫೀಟ್ವರೆಗೂ ಇರುತ್ತೆ ಎಲ್ಲ ರೀತಿಯ ಗಣೇಶ ಮೂರ್ತಿಗಳು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಇವ್ರ ಹತ್ರ ವೆರೈಟೀಸ್ ಆಫ್ ಗಣೇಶ ಐಡಲ್ಸ್ ಇವ್ರ ಹತ್ರ ನೋಡೋ ಸಿಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ನೀವು ನೋಡ್ತಾ ಇರೋದು ಡೋರಿ ಎಷ್ಟು ಲಕ್ಷಣವಾಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಮೂಟುತಿ ನೋಡ್ತಾ ಇರ್ಬೋದು. ಹಾಗೆ ಕಿರೀಟ ಹತ್ರ ಎಲ್ಲ ಯಾವ ರೀತಿ ಹೈಲೈಟ್ ಆಗಿ ಮೆಟಲ್ ಸ್ಟೋನ್ ವರ್ಕು ಮತ್ತು ಸ್ಟೋನ್ ವರ್ಕ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಕಿವಿಯಲ್ಲಿ ನಿಮಗೆ ಜಿಮ್ಕಿ ನೋಡ್ತಾ ಇರ್ಬೋದು ಯಾವ ರೀತಿ ರಿಚ್ ಆಗಿ ಮಾಡಿದ್ದಾರೆ ಅನ್ನೋದನ್ನು. ಹಾಗೆ ನಿಮಗೆ ಸ್ಟೋನ್ ವರ್ಕ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಫುಲ್ ಹೈಲೈಟ್ ಆಗಿ ಎಷ್ಟು ರಿಚ್ ಆಗಿ ಮಾಡಿದ್ದಾರೆ. ಇದು ಬಂದು 3 ಫೀಟ್ ಬರುತ್ತೆ ಸ್ನೇಹಿತರೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಡೋರಿ ಮೂರ್ತಿ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ ಇವ್ರ ಹತ್ರ ಒಂದು 2 ಫೀಟ್ ಗಣೇಶ ಬಂದುಬಿಟ್ಟು ಒಂದು 14 to 15 ವೆರೈಟೀಸ್ ಆಫ್ ಗಣೇಶ ಇವ್ರ ಹತ್ರ ಅವೈಲೇಬಲ್ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಬಂದು ವೈಟ್ ಥೀಮಲ್ಲಿ ರೆಡಿ ಆಗಿರೋದು. ನೀವು ಪೇಟ ಫುಲ್ಲು ನಿಮಗೆ ವೈಟ್ ಸ್ಟೋನ್ ವರ್ಕಲ್ಲಿ ರೆಡಿಯಾಗಿದೆ. ಹಾಗೆ ಇದ್ರದ್ದು ಧೋತಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಫುಲ್ ವೈಟ್ ಥೀಮಲ್ಲಿ ರೆಡಿಯಾಗಿದೆ. ಹಾಗೆ ನಾವು ಇಲ್ಲಿ ಮುಂದೆ ನೆಕ್ಸ್ಟ್ ನೋಡ್ತಾ ಹೋದರೆ ನೆಕ್ಸ್ಟ್ ಸೇಮ್ ಇದೇ ಥರ 2 ಫೀಟ್ ಗಣೇಶನೇ ನಾವು ನೋಡ್ತಾ ಇರೋದು. ಇದು ಬಂದುಬಿಟ್ಟು ಫುಲ್ ರೆಡ್ ಥೀಮಲ್ಲಿ ರೆಡಿಯಾಗಿದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಪ್ರೀವಿಯಸ್ ಒಂದು ವೈಟ್ ಥೀಮಲ್ಲಿ ರೆಡಿಯಾಗಿತ್ತು. ಇದು ನೀವು ಪೇಟ ಅಬ್ಸರ್ವ್ ಮಾಡ್ಬೋದು. ಹಾಗೆ ನೀವು ಧೋತಿ ಅಬ್ಸರ್ವ್ ಮಾಡ್ಬೋದು. ಇದು ಫುಲ್ ರೆಡ್ ಥೀಮಲ್ಲಿ ರೆಡಿಯಾಗಿದೆ. ಇದೇ ರೀತಿ ಇರುತ್ತೆ ವೆರೈಟೀಸ್ ಆಫ್ ಗಣೇಶ ಐಡಲ್ಸ್ ಅಂದರೆ 2 ಫೀಟು ಆಗಿರಲಿ 1 ಫೀಟ್ ಆಗಿರಲಿ 6 ಫೀಟ್ ಆಗಿರಲಿ ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ ಅವೈಲೇಬಲ್ ಇದೆ ಸ್ನೇಹಿತರೆ. ನೀವು ಅವ್ರನ್ನ ಚೆಕ್ಔಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ನಮ್ಮ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಇದು ಬಂದು ಮುಂಬೈ ಸ್ಟೈಲಲ್ಲಿ ಇರುವಂತಹ 2 ಫೀಟ್ ಗಣೇಶ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ಬೋದು. ಇದು ಬಂದು ಧೋತಿ ಫುಲ್ ರೆಡ್ಡಲ್ಲಿದೆ. ಆ ಪೇಟನೂ ಬಂದು ರೆಡ್ಡೆಲ್ಲ ಇದೆ ನೋಡಿ. ಇದು ಬಂದು ಮುಂಬೈ ಸ್ಟೈಲ್ ಗಣೇಶ. ಇದು ಮುಂಬೈ ಪೇಟ ಅಂತಾರೆ ಇದನ್ನು. ಇದು ಬಂದು ಮುಂಬೈ ಸ್ಟೈಲಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ ಇವ್ರ ಹತ್ರ ಒಂದು 50 to 60 ವೆರೈಟೀಸ್ ಆಫ್ ಗಣೇಶ ಕಲೆಕ್ಷನ್ ಇವ್ರ ಹತ್ರ ಅವೈಲೇಬಲ್ ಇದೆ. ಒಂದಕ್ಕೊಂದು ರಿಪೀಟ್ ಆಗಿಲ್ಲ. ಎಲ್ಲನೂ ಡಿಫ್ರೆಂಟ್ ಆಗಿ ನಮಗೆ ನೋಡಿಸಿರುತ್ತೆ. ಎಲ್ಲನೂ ಬೇರೆ ಕಾನ್ಸೆಪ್ಟಲ್ಲೇ ಇವ್ರು ಗಣೇಶ ಮೂರ್ತಿಗಳನ್ನು ರೆಡಿ ಮಾಡಿದ್ದಾರೆ. ಒಂದ್ಸಲ ವಿಸಿಟ್ ಮಾಡಿ. ನೀವು ಫೋಟೋದಲ್ಲಿ ನೋಡೋದಟ್ಟು ವೀಡಿಯೋದಲ್ಲಿ ನೋಡೋದಟ್ಟು ಲೈವ್ ಆಗಿ ನೋಡೋದಟ್ಟು ತುಂಬಾ ಡಿಫ್ರೆನ್ಸ್ ಇದೆ. ಪ್ರೈಸು ತುಂಬ ರೀಸನಬಲ್ ಆಗಿದೆ ಸ್ನೇಹಿತರೆ. ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಇವ್ರ ಹತ್ರ ಎಲ್ಲ ರೀತಿಯ ಗಣೇಶ ಮೂರ್ತಿಗಳಿಗೆ ಇವರು ಸ್ಟೋನ್ ವರ್ಕ್ ಇರ್ಬೋದು, ಮೆಟಲ್ ಸ್ಟೋನ್ ವರ್ಕ್ ಇರ್ಬೋದು. ಹಾಗೆ ಇವರು ಕುಂದನ್ ವರ್ಕ್ ಕೂಡ ಮಾಡಿಕೊಡ್ತಾರೆ. ಇವ್ರ ಹತ್ರ 1 ಅಡಿಯಿಂದ 6 ಅಡಿವರೆಗೂ ಗಣೇಶ ಮೂರ್ತಿಗಳು ಇವ್ರ ಹತ್ರ ಅವೈಲಬಿಲಿಟಿ ಇದೆ. ಇವರು 1 ಅಡಿಯಿಂದ 6 ಅಡಿವರೆಗೂ ಎಲ್ಲ ರೀತಿಯ ಗಣೇಶ ಮೂರ್ತಿಗಳಿಗೆ ಇವರು ಸ್ಟೋನ್ ವರ್ಕ್ ಆಗಿರಲಿ, ಮೆಟಲ್ ಸ್ಟೋನ್ ವರ್ಕ್ ಆಗಿರಲಿ ಮತ್ತು ಕುಂದನ್ ವರ್ಕ್ ಕೂಡ ಮಾಡಿಕೊಡ್ತಾರೆ. ಇವ್ರ ಹತ್ರ ಇರೋ ಎಲ್ಲ ಮಾಡೆಲ್ಸು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಹಾಗೆ ಎಲ್ಲ ಮಾಡೆಲ್ಸ್ ನಮಗೆ ಸ್ವಲ್ಪ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ಟ್ರೈಯಲ್ಲಿ ಡೋರಿನ ಹಿಡ್ಕೊಂಡಿರೋ ಗಣೇಶ ಮಾಡೆಲ್ನ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಪಾಟೀಲ್ ಗಣೇಶ ನೋಡ್ಬೋದು, ದರ್ಬಾರ್ ಗಣೇಶ ನೋಡ್ಬೋದು, ಸೈಡ್ ದರ್ಬಾರ್ ಗಣೇಶ ನೋಡ್ಬೋದು. ಹಾಗೆ ವೆಂಕಟೇಶ್ವರ ಕಾನ್ಸೆಪ್ಟಲ್ಲಿ ಇರೋ ಗಣೇಶ ನೋಡ್ಬೋದು, ಕೃಷ್ಣನ್ ಕಾನ್ಸೆಪ್ಟಲ್ಲಿ ಗಣೇಶ ನೋಡ್ಬೋದು. ಯಾವ ಮಾಡಲು ರಿಪೀಟ್ ಆಗಿಲ್ಲ ಸ್ನೇಹಿತರೆ. ಸರ್ ನಾವು ಫಸ್ಟು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೆ. ಇನ್ಸ್ಟಾಗ್ರಾಮ್ ನೋಡಿದ್ಕೂ ಇಲ್ಲಿ ಬಂದು ನೋಡಿದ್ಕೂ ತುಂಬ ಡಿಫ್ರೆನ್ಸ್ ಇದೆ. ಕ್ವಾಲಿಟಿ ವೈಸ್ ಇರ್ಬೋದು, ವರ್ಕ್ ವೈಸ್ ಇರ್ಬೋದು, ಪ್ರತಿಯೊಂದೂ ಟಾಪ್ ನಾಚ್ ಆಗಿದೆ. ಆಮೇಲಿಂದ ಚಿರೋರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲ ನೆಗೋಷಿಯಬಲ್ ಇದೆ. ಲೋ ಪ್ರೈಸಿಂದ ಹೈ ಪ್ರೈಸ್ ಗಂಟ ಎಲ್ಲ ಥರ ಇರುತ್ತೆ. ಈಗ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಸ್ಟೋನ್ ವರ್ಕ್ ಎಲ್ಲ ಯಾವ ಥರ ಇದೆ ಸರ್? ಟಾಪ್ ನಾಚ್ ಸರ್, ಸೂಪರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಹೆಸರು ಚರಣ್, ಚಿರು ಜಾಟ್ಸ್ ನಮ್ಮದು. ಆ್ಯಕ್ಚುಲಿ ಗಣೇಶ ಸೇಲ್ಸ್ ಆ್ಯಂಡ್ ಸ್ಟೋನ್ ವರ್ಕಿಂಗ್ ಇರುತ್ತೆ. ನಮ್ಮದು ಕ್ಲಾತ್ ವರ್ಕಿಂಗು, ಸ್ಟೋನ್ ವರ್ಕಿಂಗು, ಮೆಟಲ್ ವರ್ಕಿಂಗ್ ಎಲ್ಲ ಮಾಡ್ತೀವಿ. ನಮ್ಮದು ಅಡ್ರೆಸ್ ಬಂದು ನಿಯರ್ ಸೇಂಟ್ ಕ್ಲಾರೆಟ್ ಸ್ಕೂಲು, ಜಾಲಹಳ್ಳಿ ವಿಲೇಜು. ನಮ್ಮ ನಂಬರ್ 9845966966. ಆ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ನಿಮ್ಮ ಲೊಕೇಶನ್ ಬರುತ್ತೆ. ಥ್ಯಾಂಕ್ ಯು. ಸ್ನೇಹಿತರೆ, ಚಿರು ಅವ್ರ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದೊಂದಿಗೆ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಸ್ನೇಹಿತರೆ.